ಮಲ್ಲೇಶ್ವರಿ. ಅಮ್ಮ ಮಲ್ಲೇಶ್ವರಿ. ಬಿಸಿಲಿಂದ ಬಾಯೆಲ್ಲ ಒಣಗೋಗಿದ್ಯಮ್ಮ. ತುಂಬಾ ಸುಸ್ತಾಗ್ತಿದೆ. ನನಗೂ ಸ್ವಲ್ಪ ಜ್ಯೂಸ್ ಇದ್ರೆ ಕೊಡಮ್ಮ. ಅಣ್ಣ, ಸುಮ್ನೆ ಬಿಸಿಲಲ್ಲಿ ಸುತ್ತಾಡೋದು ಯಾಕೆ? ಆಯಾಸ ಮಾಡ್ಕೊಳ್ಳೋದು ಯಾಕೆ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ನಮ್ಮ. ಮಲ್ಲೇಶ್ವರಿ, ಇನ್ನೂ ನಿಂತೆ ಇದೆಯಲ್ಲಮ್ಮ, ಹೋಗಿ ಜ್ಯೂಸ್ ತಗೊಂಡ್ ಬಾರಮ್ಮ. ಅಂಕಲ್, ನೀವಿದನ್ನು ತಗೊಳ್ಳಿ. ಅಕ್ಕ, ಅದನ್ನ ನೀನ್ ಕುಡಿ. ನಾನು ಅಪ್ಪಂಗ್ ಇನ್ನೊಂದ್ ಗ್ಲಾಸ್ ತರ್ತೀನಿ. ಪರವಾಗಿಲ್ಲ ಮಲ್ಲೇಶ್ವರಿ, ನಾವು ಹೇಗಿದ್ರು ಹೊರಗೆ ಹೋಗ್ತಿದೀವಲ್ಲ. ಅಂಕಲ್ ತಗೊಳ್ಳಿ, ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಏನೇ ಅದ್ರಲ್ಲೇನಾದ್ರೂ ಮಿಕ್ಸ್ ಮಾಡಿದ್ಯಾ? ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿದ್ದೆ, ಅಷ್ಟ್ರಲ್ಲಿ ಈ ಅಪ್ಪ ಬಂದು ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಈ ಹಾಳದೊಂದು ಯಾವಾಗ್ಲೂ ಹೀಗೆ. ಹೋದ್ ಜೀವ ಈಗ ವಾಪಸ್ ಬಂದಂಗಾಯ್ತು. ಅಮ್ಮ ರಾಧಿಕಾ, ನೀವಿಬ್ರು ಎಲ್ಗೂ ಹೊರಟಂಗಿದೆ, ಹೊರಡಮ್ಮ. ಅತ್ತೆ, ಹೋಗಿ ಬರ್ತೀವಿ. ಬಾಯ್ ಕಣ್ಣ. ತುಂಬಾ ಥ್ಯಾಂಕ್ಸ್ ಮಲ್ಲೇಶ್ವರಿ. ಅಮ್ಮ ಮಲ್ಲೇಶ್ವರಿ, ಒಂದು ನಿಮಿಷ ಬಂದೆ. ನಿಮ್ಮಪ್ಪನ್ಗೇನು ತೊಂದರೆ ಆಗಲ್ವೇನೆ? ಏನೂ ಆಗಲ್ಲ. ಮಧ್ಯದಲ್ಲಿ ಬಂದು ಪ್ಲಾನ್ ಎಲ್ಲ ಹಾಳು ಮಾಡಿದ್ದಕ್ಕೆ ಅವ್ರಿಗೆ ಸರಿಯಾದ ಶಾಸ್ತಿ ಆಗ್ಬೇಕು. ಅಮ್ಮ ಮಲ್ಲೇಶ್ವರಿ, ಹಸುವಾಗ್ತಾ ಇದೆಯಮ್ಮ. ಒಂದು ನಿಮಿಷ ಬಂದೆ. ಅಮ್ಮ ಮಲ್ಲೇಶ್ವರಿ, ಅಮ್ಮ ಮಲ್ಲೇಶ್ವರಿ,
ನಿಜ ಹೇಳ್ಬಿಡೋಣವಾ? ಬೇಡ ಅಂದೆ ತಾನೆ. ಹೇ, ಕಂಗ್ರಾಟ್ಸ್ ಕಣೋ, ಫೈನಲಿ ನೀನು ಮದ್ವೆ ಆಗ್ತಿದ್ಯಾ. ಥ್ಯಾಂಕ್ಸ್ ಕಣೋ. ಕಂಗ್ರಾಟ್ಸ್ ಹೇಳಿ ತಪ್ಪಿಸ್ಕೋಬೇಡ. ನಿನ್ ವೈಫ್ನ ಕರ್ಕೊಂಡು ಮದ್ವೆಗೆ ಬರ್ಲೇಬೇಕು. ಹಾ ಖಂಡಿತ. ಮತ್ತೆ ಇನ್ನೇನ್ ಸಮಾಚಾರ? ವೆರಿ ಗುಡ್ ಕಣೋ. ಅಮ್ಮಮ್ಮ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಅಪ್ಪ ಅಮರ್, ಬೇಗ ಮನೆಗೆ ಬಾರೋ. ಯಾಕೆ, ಏನಾಯ್ತು? ದಾಹಕ್ಕೆ ನನ್ ಬಾಯೆಲ್ಲ ಒಣಗೋಗಿದೆ ಕಣೋ. ಹಸುವಿನಿಂದ ನನ್ನ ಹೊಟ್ಟೆಲಿರೋ ನರಗಳು ಕಿತ್ಕೊಂಡ್ ಬರ್ತಿವೆ ಕಣೋ. ಬೇಗ ಬಂದು ನನ್ನನ್ನು ಕಾಪಾಡೋ. ಅದನ್ನು ನನಗೆ ಫೋನ್ ಮಾಡಿ ಹೇಳ್ಬೇಕಾ? ದಾಹ ಆದ್ರೆ ನೀರ್ ಕುಡಿ, ಹಸುವಾದ್ರೆ ಊಟ ಮಾಡು. ಛೇ, ಇದನ್ನು ಕೂಡ ನನಗೆ ಹೇಳ್ಬೇಕಾ? ಅಮರ್, ಹಾಗೆಲ್ಲ ಮಾತಾಡ್ಬೇಡ್ವೋ. ಇಲ್ಲಿ ನಿನ್ ಹೆಂಡತಿ ಮಂಕ್ ಬಡ್ದವ್ರಂಗ್ ಕೂತಿದ್ದಾಳೆ. ನೀನ್ ಬರ್ದೆ ಹೋದ್ರೆ ದೊಡ್ಡ ಅನಾಹುತಾನೇ ಆಗೋಗ್ಬಿಡತ್ತೆ. ಅನಾಹುತಾನ? ಏನ್ ಹಾಗಂದ್ರೆ? ಅದೆಲ್ಲ ಫೋನಲ್ಲಿ ಹೇಳಕ್ ಆಗಲ್ವೋ ಮೊಮ್ಮಗನೆ. ನೀನ್ ಆದಷ್ಟು ಬೇಗ ಇಲ್ಲಿಗೆ ಬಂದು ನಮ್ಮನ್ನ ಈ ಇಕ್ಕಟ್ಟಿನಿಂದ ಪಾರ್ ಮಾಡು. ಅಮ್ಮಮ್ಮ, ಈ ಪ್ರಿಯಾ ಮತ್ತೆ ಏನ್ ಮಾಡಿದ್ಲೋ ಏನೋ. ಸರಿ ಕಣೋ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಸಿಗೋಣ. Okay, bye. ಬಾಯ್. ಏ ಪ್ರಿಯಾ, ಏನೇನ್ ಮಾಡ್ತಿರೋ ಕೆಲ್ಸ? ಉತ್ತರ ನಾನೇ ಕೊಡ್ಬೇಕಾ? ನೋಡು ಮೊಮ್ಮಗನೆ, ಆಗಿದ್ದೆಲ್ಲ ಆಗೋಯ್ತು. ಒಂದ್ಸರಿ ಸಾರಿ ಕೇಳ್ಬಿಡೋ, ಎಲ್ಲ ಸರಿ ಹೋಗತ್ತೆ. ನಾನ್ ಯಾಕೆ ಸಾರಿ ಕೇಳ್ಬೇಕು? ನಾನ್ ಕೇಳಲ್ಲ. ಅಣ್ಣ, ನೀನು ಅದ್ಗೆ ಮಾಡಿದ ದೋಸೆಗೆ ಅವಮಾನ ಮಾಡಿದ್ದಕ್ಕೆ ಅದ್ಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನೀನ್ ಸಾರಿ ಹೇಳೋವರೆಗೂ ನಮ್ಮನ್ನು ಏನು ತಿನ್ನಕ್ ಬಿಡೋ ಹಾಗೆ ಕಾಣ್ತಿಲ್ಲ. ಸಾರಿ ಹೇಳ್ಬಿಡು ಅಣ್ಣ. ಹೀಗೆ ಎಲ್ಲಾರ ಕೈಲೂ ಹೇಳ್ಸಿದ್ರೆ ನಾನ್ ಸಾರಿ ಕೇಳ್ತೀನಿ ಅನ್ಕೊಂಡಿದ್ಯಾ? ನೋಡಪ್ಪ ಅಮರ್, ನಂಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನೀನ್ ಬಂದ್ ಸಾರಿ ಹೇಳೋವರೆಗೂ ನಾನು ಆಫೀಸ್ಗೆ ಹೋಗದೆ ಇರೋ ಹಾಗೆ ನನ್ನ ಬಲವಂತವಾಗಿ ಇಲ್ಲಿ ನಿಲ್ಸಿದಾಳೆ. ತುಂಬಾ ಹಸುವಾಗ್ತಿದೆ ಕಣೋ. ಪ್ರಿಯಾ ಹೇಳಿದ ಮಾತ್ರಕ್ಕೆ ನೀವ್ಯಾಕೆ ಡ್ಯಾಡಿ ಉಳ್ಕೊಂಡ್ರಿ? ಹೊರಗೆ ಏನಾದ್ರೂ ತಿಂದು ನೀವು ಆಫೀಸ್ಗೆ ಹೊರಡಿ.
ಅದಾಗದೇ ಇರೋ ಕೆಲಸ ಅಮರ್. ಯಾಕಾಗಲ್ಲ? ಅದು ತುಂಬಾ ಅಪಾಯಕಾರಿನಪ್ಪ. ಆ ಅಪಾಯನ ತಪ್ಸಿ ನಾವೆಲ್ಲೂ ಹೋಗಕ್ಕಾಗಲ್ಲ. ಏನದು ಅಪಾಯ? ನಂಗೆ ತುಂಬಾ ಹಸಿವಾಗ್ತಿದೆ ಕಣೆ. ನಂಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಮ್ಮ. ನಾನ್ ಕಾಲೇಜಿಗೆ ಹೋಗ್ಬೇಕು ಅದ್ಗೆ. ನನಗೂ ವಿಮೆನ್ಸ್ ವೆಲ್ಫೇರ್ ಅಲ್ಲಿ ಮೀಟಿಂಗ್ ಇದೆ. ನೋ, ಯಾರಾದ್ರೂ ಸರಿ, ನಮ್ ಯಜಮಾನ್ರು ಬಂದು ಸಾರಿ ಹೇಳೋವರೆಗೂ ಯಾರು ಎಲ್ಗೂ ಹೋಗಂಗಿಲ್ಲ, ಏನು ತಿನ್ನೋ ಹಾಗೂ ಇಲ್ಲ. ಒಂದ್ ವೇಳೆ ನನ್ ಮಾತ್ ಮೀರಿ ಯಾರಾದ್ರೂ ನಡ್ಕೊಂಡ್ರೋ ಅಜ್ಜಿ ಮೇಲೆ ಆಣೆ. ನನ್ ಮೇಲೆ ಯಾಕೆ ಆಣೆ ಹಾಕದೆ? ಗೊತ್ತಿದ್ದು ಚಿಕ್ಕಿನ ಕಳ್ಕೊಳಕ್ಕಾಗತ್ತಾ? ಅದಕ್ಕೆ ಅಳ್ಳಾಡ್ದೆ ಹಾಗೆ ನಿಂತಿದೀವಿ. ಸಾರಿ ಹೇಳ್ಬಿಡು ಅಮರ್. ಏನಾದ್ರೂ ಸರಿ, ನಾನ್ ಮಾತ್ರ ಸಾರಿ ಕೇಳಲ್ಲ. ಏ ನೇಹ, ಒಳಗ್ ಹೋಗಿ ಆ ಬಕೆಟ್ ತಗೊಂಬಾರೆ. ತಣ್ಣೀರ್ ಸ್ನಾನ ಮಾಡಿ ನನ್ ಮೇಲೆ ಹೋಗ್ಬಿಡ್ತೀನಿ. ಸುಮ್ನೆ ಅಜ್ಜಿ ಪ್ರಾಣ ಕಳ್ಕೊಳ್ಳೋದು ನ್ಯಾಯ ಅಲ್ಲ ಅಣ್ಣ. ಲೋ ಅಮರ್, ಹೋಗ್ಲಿ, ನಂಗೋಸ್ಕರ ಆದ್ರೂ ಸಾರಿ ಕೇಳೋ. ಹೇಳು ಅಮರ್, ಹೇಳ್ಬಿಡು. ಸರಿ ಆಯ್ತು, ಸಾರಿ. ಆಸೆ ದೋಸೆ. ಮತ್ತೆ ದೋಸೆನಾ? ಅಯ್ಯೋ, ಆ ದೋಸೆ ಅಲ್ಲ ಅಜ್ಜಿ, ಆಸೆ ದೋಸೆ ಉದ್ದಿನ ವಡೆ. ಹಾಗೆ ಸಿಟ್ ಮಾಡ್ಕೊಂಡಲ್ಲ, ವಿನಯವಾಗಿ ನಗ್ನಗ್ತಾ ಸಾರಿ ಕೇಳ್ಬೇಕು. ಆಗ ಮಾತ್ರ ನಾನ್ ನಿರಾಹಾರ ದೀಕ್ಷೆನ ನಿಲ್ಸೋದು. ಸಾರಿ. ಈಗ ಹೇಳು. ಇನ್ನು ಮುಗ್ದಿಲ್ಲ ಪತಿರಾಯ್ರೆ. ಇನ್ನು ಏನ್ ಮಾಡ್ಬೇಕು? ನಿಮ್ ಕೈಯಾರ ನಿಂಬೆ ಹಣ್ಣಿನ ಪಾನಕ ಮಾಡಿ ತಂದು ನಂಗ್ ಕುಡ್ಸಿದ ಮೇಲೇನೆ ನಾನು ನನ್ ದೀಕ್ಷೆ ಪೂರ್ತಿ ಮಾಡ್ತೀನಿ. ಸರಿ. ಅಮ್ಮ, ತಗೋ. ಕುಡ್ಸಿ ಈಗ. ಇವಾಗ ನಿರಾಹಾರ ದೀಕ್ಷೆ ಪೂರ್ತಿ ಆಯ್ತು. ಅಯ್ಯೋ, ನಿಮ್ಗೆಲ್ಲ ಹಶ್ವಾಗಿದೆ ಅಲ್ವಾ? ಒಂದ್ 10 ನಿಮಿಷ ತಡ್ಕೊಳ್ಳಿ ಅಷ್ಟೇ. ಬೊಂಬಾಟ ಆಗಿರೋ ತಿಂಡಿ ರೆಡಿ ಮಾಡ್ತೀನಿ.
ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ನೀವು ಬೇಗ ಬನ್ನಿ. ಸರ್ ಆರ್ಡರ್ ಪ್ಲೀಸ್ ಸರ್. 2 ನಿಮಿಷ ಕೊಡಿ, ಮೆನು ಚೆಕ್ ಮಾಡಿ ಆರ್ಡರ್ ಮಾಡ್ತೀನಿ. ಓಕೆ ಸರ್. ನೀನೇ ನೋಡಿ ಏನಾದರೂ ಆರ್ಡರ್ ಮಾಡು. ಹೇ, ಸಂತೋಷ್ ಕೂಡ ಇಲ್ಲೇ ಇದ್ದಾನೆ. ಸಂತೋಷ್ ಯಾರು ರೀ? ಡಿಟೆಕ್ಟಿವ್. ಡಿಟೆಕ್ಟಿವ್? ಅದೇ ರಾಧಿಕಾ, ನಾವು ಅಮರ್ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ವಲ್ಲ, ಮೊನ್ನೆ ಅಮರ್ ಜೊತೆಗೆ ಮನೆಗೆ ಬಂದಿದ್ದಲ್ಲ ಅವನು.